ಹಾಯ್ ಎಲ್ರಿಗೂ ನಮಸ್ಕಾರ. ಎಸ್ ಎ ಕುಕ್ ಚಾನಲ್ಗೆ ಎಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಹೆಲ್ತಿ ಕುಕ್ ಚಾನಲ್ಗೆ. ನೋಡಿ, ಇವತ್ತಿದೇನು ಹೇಳಿ, ಬಜ್ಜಿ ಅಲ್ಲ, ಬೋಂಡ ಅಲ್ಲ, ಏನೂ ಅಲ್ಲ, ಇದು ಬೊಳ್ಳಂಜೇರಿ ಮೀನು. ಬೊಳ್ಳಂಜೇರಿ ಮೀನನ್ನ ನಾನಿವತ್ತು ರವೆ ಫ್ರೈ ಮಾಡಿದೆ. ಒಂದು ಸ್ವಲ್ಪ ಮೀನು ತಗೊಂಡು ಬಂದು ಅದನ್ನು ಅರ್ಧ ಸಾರು ಮಾಡಿದೆ, ಅರ್ಧ ರವೆ ಫ್ರೈ ಮಾಡಿದೆ. ಹಾಗೆ ಈ ಮೀನು ರವೆ ಫ್ರೈ ಅಂದರೆ ನಮ್ಮ ಮನೇಲಿ ಎಲ್ಲರಿಗೂ ಕೂಡ ಇಷ್ಟ. ನಾವೇ ಮನೆಯಲ್ಲಿ ಅಕ್ಕಿ ಪುಡಿ ಮಾಡಿರುವಂತಹ ರವೆ ಫ್ರೈ ಇದು. ಇದನ್ನು ಹೇಗೆ ಮಾಡೋದು ಅಂತ ನಿಮಗೆ ನಾನು ಹೇಳ್ಕೊಡ್ತೇನೆ. ಸ್ವಲ್ಪ ದೊಡ್ಡ ಬೊಳಂಜರಿ ಬೇಕು ಅಥವಾ ಬೇಳೂರಿ ಮೀನು ಬೇಕು. ಚಿಕ್ಕದಾದರೆ ಏನೂ ಸಿಗೋದಿಲ್ಲ ತಿನ್ನಲಿಕ್ಕೆ. ಹಾಗೆ ಬನ್ನಿ ನೋಡಿ ಬರುವ. ಬೊಳ್ಳಂಜೇರಿ ಫ್ರೈಗೆ ಇಷ್ಟು ಮೀನು ತಗೊಂಡಿದ್ದೇನೆ ನೋಡಿ. ಇವಾಗ ಇದನ್ನು ಕಟ್ ಮಾಡಿ ಕ್ಲೀನ್ ಮಾಡ್ಕೊಂಡು ಬರ್ತೇನೆ. ಇವತ್ತು ರವೆ ಫ್ರೈ ಮಾಡೋದಲ್ವಾ, ಹಾಗಾಗಿ ಇದನ್ನು ತಲೆ ಎಲ್ಲ ಇಡಬಾರ್ದು, ಚಿಕ್ಕ ಮೀನದು. ಹಾಗೆ ಇದನ್ನು ತಲೆ ಎಲ್ಲ ಕಟ್ ಮಾಡಿ ಒಳಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಬರ್ತೇನೆ. ಫ್ರೈಗೆ ಇಷ್ಟು ಬೊಳ್ಳಂಜೇರಿ ಮೀನು ತಗೊಂಡಿದ್ದೇನೆ ನೋಡಿ. ಇದಕ್ಕೆಲ್ಲ ಈಗ ಲೈನ್ ಹಾಕಬೇಕಾಗಿಲ್ಲ, ಚಿಕ್ಕ ಮೀನಲ್ವ. ಈಗ ಇದಕ್ಕೆ ಮಸಾಲ ರೆಡಿ ಮಾಡುವ. ಈಗ ಒಂದು 10 ಗುಂಟೂರು ಮೆಣಸಿನಕಾಯಿ, ಒಂದು 10 ಬ್ಯಾಡಗಿ ಮೆಣಸಿನಕಾಯಿ ಹಾಕಿ ಇದನ್ನು ರುಬ್ಬಿ ಬರುವ. ಮಸಾಲೆಗೆ ನಾವು ಪುಡಿ ಹಾಕೋದು ಬಹಳ ಕಮ್ಮಿ ಹಾಕ್ತೇವೆ, ಇಲ್ಲ ಅಂತ ಎಮರ್ಜೆನ್ಸಿ ಬರಬೇಕು. ಉಪ್ಪು ಇವಾಗಲೂ ಹಾಕ್ಬೋದು, ಆಮೇಲೆ ಬೇಕಂದರೆ ಮಸಾಲೆ ಮಿಕ್ಸ್ ಮಾಡಿದ ಮೇಲೂ ಹಾಕ್ಬೋದು. ಈಗ ಇದನ್ನು ಸ್ವಲ್ಪ ಗಟ್ಟಿ ಪೇಸ್ಟ್ ಮಾಡಬೇಕು. ಈಗ ಅರಿಶಿನ ಪುಡಿ ಈಗಲೂ ಸೇರಿಸ್ಬೋದು, ಆಮೇಲೆ ಆದರೂ ಸೇರಿಸ್ಬೋದು. ಈಗ ವಿನಿಗರ್ ಅಥವಾ 1/4 ಸ್ಪೂನಷ್ಟು ನಿಂಬೆ ರಸ ಹಾಕಬೇಕು. ನಾನು 1/4 ಸ್ಪೂನಷ್ಟು ನಿಂಬೆ ರಸ ಹಾಕಿದ್ದೇನೆ. ಈಗ ಇದನ್ನು ನುಣ್ಣಗೆ ರುಬ್ಬಿ ಬರ್ತೇನೆ. ಇದಕ್ಕೆ ಇನ್ನೇನು ಆ್ಯಡ್ ಮಾಡುವಾಗಿಲ್ಲ, ಬೇಕಂದರೆ ಉಪ್ಪು ಮಾತ್ರ ಆ್ಯಡ್ ಮಾಡ್ಬೋದು ನೋಡಿ. ಈಗ ನಮ್ಮ ಮಸಾಲೆ ರುಬ್ಬಿದ್ದಾಯಿತು ನೋಡಿ. ಈ ಥರ ಟೈಟ್ ಪೇಸ್ಟ್ ಆಗಬೇಕು. ಇದಕ್ಕೆ ಯಾವುದು ಕೂಡ ಆ್ಯಡ್ ಮಾಡೋದು ಬೇಕಾಗಿಲ್ಲ ಇನ್ನು. ಈಗ ನಮ್ಮ ಮೀನನ್ನು ಹಾಕಿ ಇದನ್ನು ಒಟ್ಟಿಗೆ ಮಿಕ್ಸ್ ಮಾಡುವ. ಯಾಕೆಂದ್ರೆ ಚಿಕ್ಕ ಮೀನಲ್ವ, ಒಂದೊಂದೇ ಮಿಕ್ಸ್ ಮಾಡಬೇಕಾದ ಅಗತ್ಯ ಇಲ್ಲ. ಮಾತ್ರ ಒಂದು ಅರ್ಧ ಅವರ್ ಅಥವಾ 1 ಗಂಟೆ 1.5 ಗಂಟೆ ಹಾಗೆ ಮ್ಯಾರಿನೇಟ್ ಮಾಡಿ ಇಡಬೇಕು. ಚಿಕ್ಕದಾಗಲಿ ದೊಡ್ಡದಾಗಲಿ ಮೀನು ಉಪ್ಪು ಖಾರ ಅರಿಶಿನ ಎಲ್ಲ ಎಳಿಬೇಕಾಗಲೇ ಒಂದು ರೀತಿ ನಮಗೆ ತಿನ್ನಲಿಕ್ಕೆ ಚೆನ್ನಾಗಿರೋದು. ಈ ಥರ ಪೇಸ್ಟನ್ನ ಹೀಗೆ ಮಾಡಿ ಮಿಕ್ಸ್ ಮಾಡ್ಬೋದು. ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿ, ಏನಾಗೋದಿಲ್ಲ. ಹಾಗೆ ಮಾಡಿ ಒಂದು ಗಂಟೆನ 1.5 ಗಂಟೆನ ಅರ್ಧ ಗಂಟೆನ ಇಡಬೇಕು ನೋಡಿ. ಮಿಕ್ಸ್ ಮಾಡಿದ್ದಾಯಿತು. ಹೀಗೆ ಮಿಕ್ಸ್ ಮಾಡಿ ಅರ್ಧ ಗಂಟೆಯಿಂದ 1.5 ಗಂಟೆ ತನಕ ಹೀಗೆ ಇಡಬೇಕು. ಮಿನಿಮಮ್ 1 ಗಂಟೆ ಆದರೂ ಇಟ್ಟರೆ ಒಳ್ಳೆಯದು. ಉಪ್ಪು ಖಾರ ಅರಿಶಿನ ಎಲ್ಲ ಎಳೆದಿರುತ್ತೆ. ಆಮೇಲೆ ನಿಮಗೆ ನಾನು ರವೆ ಫ್ರೈ ಹೇಗೆ ಮಾಡೋದು ಅಂತ ಹೇಳ್ತೇನೆ. ಹೋಟೆಲಲ್ಲಿ ಒಂದು ರವೆ ಫ್ರೈಗೆ ಒಂದು 3 ಪೀಸಿಗೆಲ್ಲ 100-150 ರೂಪಾಯಿ ಇದೆ. ಹಾಗೆ ನಾನು ಹೇಗೆ ಮಾಡೋದು ಅಂತ ಕೂಡ ಹೇಳ್ಕೊಡ್ತೇನೆ ನಿಮಗೆ. ಮೀನು ಚಂದವಾಗಿ ಮ್ಯಾರಿನೇಟ್ ಆಗಿದೆ. ಇನ್ನು ನಾವೇನು ಮಾಡಬೇಕು, ಅಕ್ಕಿನ ಪುಡಿ ಮಾಡ್ಕೊಂಡು ಬರಬೇಕು. ಚಿರೋಟಿ ರವೆಯಲ್ಲಿ ಸಹ ಮಾಡ್ಬೋದು, ಆದರೆ ಅಕ್ಕಿ ಪುಡಿಯಲ್ಲಿ ಬಹಳ ಸೂಪರಾಗಿರುತ್ತೆ, ನಾವು ಮಾಡಿರೋ ಅಕ್ಕಿ ಪುಡಿಯಲ್ಲಿ. ಈಗ ನಾವೇ ಅಕ್ಕಿ ಪುಡಿ ತಯಾರಿಸಿದರೆ ಅದಕ್ಕೊಂದು ಒಳ್ಳೆಯ ರುಚಿ ಸಿಗ್ತದೆ. ಇಲ್ಲಿ ನಾನು ಸಣ್ಣ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ಅಕ್ಕಿ ತಗೊಂಡಿದ್ದು. ಸಣ್ಣ ತರಿಯಾಗಿ ಪುಟ್ಟು ಪುಡಿ ಎಲ್ಲ ಇದೆ ಅಲ್ವ, ಆ ರೀತಿಯಲ್ಲಿ ಪುಡಿ ಮಾಡ್ಕೊಂಡು ಬರಬೇಕು. ನೋಡಿ, ಅಕ್ಕಿ ಪುಡಿನ ಸಣ್ಣ ತರಿಯಾಗಿ, ಚಿರೋಟಿ ರವೆಕ್ಕಿಂತಲೂ ಸಣ್ಣ ತರಿಯಾಗಿ ನಾನು ಪುಡಿ ಮಾಡಿದ್ದೀನಿ. ಯಾಕಂದರೆ ಎಣ್ಣೆಗೆ ಹಾಕಿದಾಗ ತರಿ ಸ್ವಲ್ಪ ದೊಡ್ಡದಾಗ್ತದೆ, ಅದಕ್ಕೆ ಆದಷ್ಟು ಸಣ್ಣ ತರಿ ಮಾಡಿ. ಪೌಡರಲ್ಲ, ಪೌಡ್ರಿಗಿಂತ ಒಂಚೂರು ತರಿ. ನೋಡಿ, ಬಾಣಲಿ ಬಿಸಿಯಾಗಿದೆ. 1.5ರಿಂದ 2 ಸ್ಪೂನಷ್ಟು ಎಣ್ಣೆ ಸಾಕು. ಎಣ್ಣೆ ಕೂಡ ಚಂದವಾಗಿ ಬಿಸಿಯಾಗಬೇಕು. ಈ ಒಂದೊಂದು ಮೀನನ್ನ ಈ ಥರ ರವದಲ್ಲಿ ಮಿಕ್ಸ್ ಮಾಡಿ ಡಿಪ್ ಮಾಡಿ ಹಾಕಬೇಕು ನೋಡಿ. ಸ್ವಲ್ಪ ಕೆಲಸ ತಡ ಆಗುತ್ತೆ, ಎಲ್ಲ ಒಟ್ಟಿಗೆ ಹಾಕ್ಲಿಕ್ಕೆ ಹೋಗಬೇಡಿ, ಒಂದೊಂದಕ್ಕೆ ಅಂಟ್ಕೊಂಡಿರುತ್ತದೆ. ಈಗ ಗ್ಯಾಪ್ ಬಿಟ್ಟು ಈಗ ಹಾಕ್ತಾ ಹೋಗಿ. ಇದನ್ನು ಹಾಗೇ ತಿನ್ಬೋದು, ಊಟದ ಜೊತೆ ಅಂತಲ್ಲ, ಹಾಗೆ ಕೂಡ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ದೊಡ್ಡ ಮೀನಿಗಿಂತಲೂ
ಈ ಮೀನು ಸಖತ್ತಾಗಿರುತ್ತೆ. ಒಂದು ಭಾಗ ಸರಿ ಫ್ರೈ ಆದಮೇಲೆ ಮಗುಚಿ ಹಾಕಿ ಒಂದು 3 ನಿಮಿಷದಲ್ಲೆಲ್ಲ ಫ್ರೈ ಆಗಿ ಹೋಗ್ತದೆ. ಇದು ನೋಡಿ ಈ ಥರ ಫ್ರೈ ಆಗಲಿ. ಈಗ ಇದನ್ನು ಒಂದೊಂದನ್ನೇ ಮಗುಚಿ ಹಾಕುವ. ನೋಡಿ ಎಷ್ಟು ಚೆಂದ ಫ್ರೈ ಆಯ್ತಲ್ಲ. ಒಳ್ಳೆ ಸ್ನ್ಯಾಕ್ಸ್ ಥರ ಹಾಗೆ ತಿನ್ಬೋದು. ಇದರ ಮುಳ್ಳು ಜೊತೆನೇ ತಿನ್ಬೋದು. ಇದರ ಮುಳ್ಳೆಲ್ಲ ಅಂತ ಒಂದು ಹಾಡು ಮುಳ್ಳೆಲ್ಲ ಚಿಕ್ಕ ಮುಳ್ಳು. ಇದೇ ರೀತಿಯಲ್ಲಿ ಇನ್ನೊಂದು ಭಾಗ ಕೂಡ ಫ್ರೈ ಆಗಲಿ. ಬಾಕಿ ಉಳಿದ ಮೀನನ್ನು ಇದೇ ಎಣ್ಣೆಯಲ್ಲಿ ಫ್ರೈ ಮಾಡ್ಬೋದು. ಇಷ್ಟೇ ಎಣ್ಣೆ ಸಾಕು. ರವೆ ಫ್ರೈಗೆಲ್ಲ ಬಹಳ ಕಮ್ಮಿ ಎಣ್ಣೆ. ಇದು ಹೈ ಫ್ಲೇಮಲ್ಲಿ ನಾವು ಫ್ರೈ ಮಾಡಿ ನಂತರದಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಬೇಕು. ಇದನ್ನು ರವೆ ಎಲ್ಲ ಸೀದೋಗ್ಬಿಡುತ್ತಲ್ಲ. ನೋಡಿ ಈ ಥರ ಒಂದು ಸಿಮ್ಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಈಗ ಫ್ರೈ ಆಗಲಿ. ಈಗ ಇದನ್ನು ತೆಗೆಯೋ ಸಮಯ ಕೂಡ ಆಯಿತು. ನೋಡಿ ಈಗ ಒಂದೊಂದನ್ನೇ ತೆಗೀರಿ. ಗರಿಗರಿಯಾದ ಖಾರವಾದ ಬಳ್ಳಂಜೇರಿಯ ರವೆ ಫ್ರೈ ರೆಡಿಯಾಗಿದೆ. ಎಲ್ಲರೂ ಕೂಡ ಮನೆಯಲ್ಲಿ ಹೀಗೆ ಮಾಡಿ ನೋಡಿ. ಮಕ್ಕಳಿಗೆಲ್ಲ ಒಂದು ಸುಲಭವಾಗಿ ತಿನ್ನುವಂತಹ ಮೀನು. ಹಾಗೆ ಈಗ ಬಳ್ಳಂಜೇರಿ ಮೀನಿನ ಸೀಸನ್ ಕೂಡ ಹೌದು. ಬಹಳ ರೇಟ್ ಇಲ್ಲ, 300-350 ರೂಪಾಯಿ ಒಳಗಡೆ ಎಲ್ಲ ಸಿಗುತ್ತೆ. ಎಲ್ಲರೂ ಮನೆಯಲ್ಲಿ ಹೀಗೆ ಮಾಡಿ ನೋಡಿ. ನನಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಒಳ್ಳೆ ವೀಡಿಯೋ ಜೊತೆ ಬರ್ತೇನೆ. ಆದರೆ ನಿಮ್ಮ ಸಪೋರ್ಟ್ ಇಲ್ಲಿ ಮುಖ್ಯ, ನಿಮ್ಮ ಪ್ರೀತಿ ಮುಖ್ಯ, ನಿಮ್ಮ ಪ್ರೋತ್ಸಾಹ ಮುಖ್ಯ. ಎಲ್ರಿಗೂ ಟಾಟಾ ಬಾಯ್, ಸಿ ಯು, ಟೇಕ್ ಕೇರ್.